ಹಲೋ ಹಲೋ. ನಿಂಗಿ ನಿಂಗಿ ನಾನು ರಂಗು 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 ಮಾತಾಡ್ತಿದ್ದೀನಿ ರಂಗು. ಗಾಬರಿಯಿಂದಾನೆ ಮಾತಾಡ್ತಿದ್ದೀನಿ ನಿಂಗಿ. ಅಯ್ಯೋ ಅದ್ರ ಕತೆ ಏನು ಹೇಳ್ತೀಯ? ನನ್ನ ಪರಿಸ್ಥಿತಿ ಹೇಳ್ಕೋಬಾರ್ದು ನಿಂಗೆ, ಹೆಂಗಾಗ್ಬಿಟ್ಟೈತೆ ಏನು ಮಾಡಲಿ. ಹ್ಞೂ ಮತ್ತೆ ನಾಟಿ ಔಷಧಿ ಕೊಡೋದಕ್ಕೆ ಮಂತಾವ್ ಬರ್ತೀನಂತ ಹೇಳ್ತಿದ್ದಲ್ಲ, ಬರೋದಕ್ಕೆ ಹೋಗ್ಬೇಡ. ಹ್ಞೂ ನಮ್ಮ ಅಪ್ಪ ಏನು ಬರುತ್ತಂತ ಹೇಳ್ತಿದ್ದಾರೆ ಬೇರೆ. ನಿಜಾನೋ ಸುಳ್ಳು ಒಂದು ಗೊತ್ತಿಲ್ಲ. ಹ್ಞೂ 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 ನಿಂಗೆ ಬರ್ತಿದಾರಂತೆ ನಮ್ಮ ಅಪ್ಪಯ್ಯ. ಬೇಡ ಕಣ್ಣಿಂಗೆ, ಬೇಡ ಬೇಡ, ನಮ್ಮ ಮಂತಾವಂತೂ ಬರಬೇಡ. ನಮ್ಮ ಅಪ್ಪ ಹಿಂಗೆ ವಿಷಯ ಗೊತ್ತಾಗ್ಬಿಟ್ರೆ, ಅದರಲ್ಲೂ ನೀನು ನಮ್ಮ ಮಂತಾವ್ ಬಂದಿದ್ಯಾ ಅಂತ ಗೊತ್ತಾಗ್ಬಿಟ್ರೆ ನಮ್ಮ ಅಪ್ಪ ಹಿಂಗೆ ನೋಡಿದ್ಯಲ್ಲ ನೀನು. ಹ್ಞೂ ಬರಬೇಡ. ಹ್ಞೂ ಸರಿ ನಿಂಗೆ ಆಯಿತು. ನಾನು ಎದ್ಬಿಟ್ಟು ಗದ್ದೆ ತಾವು ಬಂದುಬಿಟ್ಟಿದ್ದೀನಿ, ಎದ್ರಕೊಂಬಿಟ್ಟು. ಹ್ಞೂ ಗದ್ದೆ ತಾವಿದ್ದೀನಿ. ನಿಂಗೆ ಬರೋಕ್ಕೆ ಹೋಗ್ಬೇಡ, ಸರಿನಾ? ಹೂಷಪ್ಪ, ಹೆಂಗ ಬದುಕ್ತು ಜೀವ ಹೆಂಗ? ಹ್ಞೂ ಅಪ್ಪಿ ತಪ್ಪಿ ಏನಾರು ನಿಂಗೆ ಏನಾರು ನಮ್ಮಂತಾವ್ ಬಂದುಬಿಟ್ಟಿದ್ರೆ ನಮ್ಮ ಅಪ್ಪಯ್ಯ ಮೊದಲೇ ಗೊತ್ತಲ್ಲ, ಸಿಕ್ಕಾಬಟ್ಟೆ ಕೋಪಿಷ್ಟ ಬೇರೆ. ಹ್ಞೂ ಆ ನಿಂಗಿ ಕಂಡ್ರೆ, ಆ ನಿಂಗಿರ್ ಮನೆಯವ್ರು ಕಂಡ್ರೆ ಆಗೋದೇ ಇಲ್ಲ ನಮ್ಮ ಅಪ್ಪ ಹಿಂಗೆ ಮೊದಲೇ. ಹ್ಞೂ ಅಯ್ಯೋ ಯಾಕೆ ಬೇಕಪ್ಪ ಮತ್ತೆ ತಿರ್ಗಾ ಬರೋದು, ನನಗೆ ಏರಿಕ್ ಬಿಡೋದು ನಮ್ಮ ಅಪ್ಪಯ್ಯ. ಬೇಡವೇ ಬೇಡ ಅದ್ರ ಸವಾಸ. ಏನು ಮಾಡೋದು ಇವಾಗ ಒಂದು ಗೊತ್ತಾಗ್ತಿಲ್ವಲ್ಲ. ಈ ನಿಂಗಿ ಸವಾಸ ಮಾಡಿದ್ರೆ ನಮ್ಮ ಅಪ್ಪಯ್ಯ ಏನಾದರೂ ಆ ನಿಂಗಿ ನಮ್ಮ ತೋಟದ ಹತ್ರ ಹೊಲ್ದ ಹತ್ರ ಎಲ್ಲ ಬರೋದು, ನಾನು ಮಾತಾಡ್ಸೋದೆಲ್ಲ ನೋಡ್ಬಿಟ್ರೆ ನಮ್ಮ ಅಪ್ಪಯ್ಯ ನನಗೆ ನಿಜ ಉಳಿಸುತ್ತಾ ಮನೆಯಿಂದ ಆಚೆ ಕಡೆ ಕಳಿಸ್ಬಿಡುತ್ತೆ. ಅಯ್ಯೋ ಭಗವಂತ, ಏನಾದರೂ ನಮ್ಮ ಅಪ್ಪಯ್ಯ ಅವೇನಾದ್ರು ಕೈ ಬಿಟ್ಬಿಟ್ರೆ, ಮನೆಯಿಂದ ಆಚೆ ಕಡೆ ಕಳಿಸ್ಬಿಟ್ರೆ ನಾನು ನೆಮ್ಮದಿ ಆಗಿರೋ ಇರೋಕ್ಕಾಗುತ್ತಾ? ಎಲ್ಲಿಂದ ದುಡ್ಕೊಂಬಂದು ತಂದಾಕ್ಲಿ ನಾನು ಜೈಯಿಗೆ? ನನ್ನ ಕೈಲಂತೂ ಆಗಲ್ಲ ಕಣಪ್ಪ, ನನ್ನ ಕೈಲಂತೂ ಆಗಲ್ಲ. ಹೆಂಗ ಇವಾಗ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಹೆಂಗ ಓಡಾಡ್ಕೊಂಡು ಕೆಲಸದವರೆಲ್ಲ ಕೆಲಸ ಮಾಡ್ಕೊಳ್ತಾರೆ, ಹೆಂಗ ನೋಡ್ಕೊಂಡು ನೆಮ್ಮದಿ ಆಗಿದ್ದೀನಿ, ಹಂಗೆ ಇದ್ಬಿಡ್ತೀನಿ. ಏನೋ ಕಾರ ಇರಲಿ, ನಮ್ಮ ಜೈ ಹೇಳ್ದಂಗೆ ಆ ನಿಂಗಿ ಸವಾಸ ಮಾಡಬಾರ್ದು, ಬಿಟ್ಬಿಡ್ಬೇಕು. ಇನ್ನೊಂದ್ಸಲಿ ಫೋನ್ಗೇನು ಮಾಡಿದ್ರೂ ಫೋನು ಎತ್ತಕ್ಕೆ ಹೋಗ್ಬಾರ್ದು, ಏನು ಮಾಡೋಕ್ಕೆ ಹೋಗ್ಬಾರ್ದು, ಮಾತಾಡ್ಸೋಕ್ಕೂ ಹೋಗ್ಬಾರ್ದು. ಆದಷ್ಟು ನಾನು ದೂರನೇ ಹೋಗ್ಬಿಡ್ಬೇಕು ಆ ನಿಂಗಿಂದ. ಆ ನಿಂಗಿ ಸವಾಸನೇ ಬೇಡಕ್ಕೆ ಬಾ. ಅಯ್ಯೋ ದೇವ್ರೆ, ಬೇಡ ಬೇಡ ಅಂದ್ರು ತಿರ್ಗಾ ಫೋನ್ ಮಾಡ್ತಿದ್ದಾಳಲ್ಲ ಇವಳೇನು ಹಿಂಗೆ ಕಾಟ ಕೊಡ್ತಿದ್ದಾಳೆ ಇವಳು. ಅಯ್ಯೋ ಏನು ಮಾಡಲಿ, ಫೋನ್ ರಿಸೀವೇ ಮಾಡೋದು ಬೇಡ. ನೋಡಲಿ, ತಿರ್ಗಾ ಎತ್ತಲಿಲ್ಲ ಅಂದ್ರು ತಿರ್ಗಾ ಮಾಡ್ತಿದ್ದಾಳೆ ಇವಳು. ಯಾಕೆ ಹಿಂಗೆ ಕಾಟ ಕೊಡ್ತಿದ್ದಾಳೆ ಇವಳು? ಒಳ್ಳೆ ಕತೆ ಆಗೋಯ್ತಲ್ಲ ಇವಾಗ. ಇವಳಿಂದ ಹೆಂಗಪ್ಪ ಇವಳು ಕಾಡದಿಂದ ತಪ್ಪಿಸ್ಕೊಳೋದು? ಈ ನಿಂಗೆ ಹಿಂಗೆ ಅನ್ನಿಸ್ತಿದ್ದಾಳೆ ಇವಳು. ಏನಾದರೂ ನಮ್ಮ ಅಪ್ಪ ಹಿಂಗೆ ಗೊತ್ತಾಗ್ಬಿಟ್ರೆ ಏನಪ್ಪ ಮಾಡಲಿ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಇವಳು ನೋಡಿದ್ರೆ ಆಗಲ್ಲ 100 ಸಲ ಫೋನ್ ಮಾಡ್ತಾಳೆ. ಏನು ಮಾಡಲಿ ಇವಾಗ? ಎತ್ತೆ ಅದು ಏನು ಕೇಳೇ ಬಿಡ್ತೀನಿ ಅತ್ಲಾಗಿ. ತಿರ್ಗಾ ಏನಾರು ಮಂತವೇನಾರು ಹುಡ್ಕಂಗಿಡ್ಕಣಿ ಏನಾರು ಬಂದ್ಬಿಟ್ರೆ ಏನು ಮಾಡಲಿ ನಾನು? ಹಲೋ, ಹೇಳಿ ನಿಂಗೆ ಏನು ತಿರ್ಗಾ ಫೋನ್ ಮಾಡ್ದಲ್ಲ? ನನಗೆ ಕೆಲಸಗಳಿದ್ದಾವೆ ಜಾಸ್ತಿ ತೋಟದ ಹತ್ರ ಎಲ್ಲ. ನಮ್ಮ ಅಪ್ಪಯ್ಯ ಬೇರೆ ಬರ್ತೈತೆ, ಅದಕ್ಕೆ ನಾನು ಗದ್ದೆ ತಾವೆಲ್ಲ ಕೆಲಸ ಮಾಡ್ತಿದ್ದೀನಿ. ಆಗಾಗಲ ಫೋನ್ ಮಾಡಬೇಡ ನಿಂಗೆ. ನೋಡೋಣ. ಏನೋ ಎಲ್ಲಿ ಸಿಗ್ತೀಯಾ ಅಂತ ಕೇಳ್ತಿದ್ಯಾ? ಅಯ್ಯೋ ಇನ್ಮೇಲಿಂದ ಸಿಗೋ ಡೌಟು ನಿಂಗೆ. ನಾನು ಎಲ್ಲೂ ಬರೋಕ್ಕಾಗಲ್ಲ, ಎಲ್ಲೂ ಸಿಗೋಕ್ಕಾಗಲ್ಲ. ಯಾವಾಗ ನೋಡಿರೋ ನಮ್ಮ ಅಪ್ಪಯ್ಯ ತೋಟ ಹೊಲ ಗದ್ದೆ ಅಂತ ಯಾವಾಗಲೂ ಇಲ್ಲೇ ಇರ್ತಾರೆ. ನಾನಂತೂ ಎಲ್ಲೂ ಸಿಗೋಕ್ಕಾಗಲ್ಲ ನಿಂಗೆ, ಬೇಜಾರು ಮಾಡ್ಕೋಬೇಡ. ಹೌದಾ, ಶಾಪಿಂಗಿಗ? ಇಲ್ಲ ನಿಂಗೆ, ನಾನು ಎಲ್ಲೂ ಬರಲ್ಲ, ಶಾಪಿಂಗಿಗೂ ಬರಲ್ಲ. ನೀನು ಇಲ್ಲೇ ನಿನಗೆ ಮಾತಾಡ್ಸಿದ್ರೆ ಕಷ್ಟ ಆಗ್ಬಿಟ್ಟೈತೆ. ಏನಾದರೂ ಗ್ಯಾಚಾರ ಕೆಟ್ಟು ನಮ್ಮ ಅಪ್ಪ ಹಿಂಗೆ ಗೊತ್ತಾಗ್ಬಿಟ್ರೆ ಮುಗ್ದೆ ಹೋಯ್ತು ಕತೆ. ನನಗೇನು ಇನ್ನು ಯಾವಾಗಲೂ ಏನು ಫೋನ್ ಮಾಡೋಕ್ಕೇನು ಹೋಗ್ಬೇಡ. ಸರಿ ನಿಂಗೆ ಆಯಿತು. ಹೌದಾ, ಗದ್ದೆ ತಾವು ಬರ್ತಿದ್ಯಾ ಹುಡುಕಂಡ ನನಗೆ? ಬೇಡ ಬೇಡ ಬೇಡ, ನಾನು ಗದ್ದೆ ತಾವಿಲ್ಲ. ನಾನು ಇವಾಗ ಒಂಚೂರುಟು ಟೌನಲ್ಲಿ ಕೆಲಸ ಆಯ್ತಂತ ಟೌನಿಗೆ ಹೋಗ್ತಿದ್ದೀನಿ. ಇದೇನಪ್ಪ ಇದು? ಇವಳು ಹಿಂಗೆ ರೋದನೆ ಕೊಡ್ತಿದ್ದಾಳೆ ಇವಳು. ನಾನು ಎಲ್ಲಿದ್ದೀನಂತ ಬೇರೆ ಹುಡುಕೊಂಬೇರೆ ಬರ್ತಿದ್ದಾಳೆ. ಅಯ್ಯೋ ದೇವ್ರೆ, ಇವಳೇನಪ್ಪ ಇವಳು? ನಾನು ಯಾವ ಗ್ಯಾಚಾರಕ್ಕೆ ಇವಳು ಸಹವಾಸ ಮಾಡಿದೆ ಇವಳಿಗೆ? ಹೆಂಗ ಮೊದಲು ಜೈ ಹೇಳಿದ್ಲು, ಅವಳು ಒಳ್ಳೆಯವಳಲ್ಲ, ಅವಳು ನಿಂಗೆ ಸಹವಾಸ ಮಾಡಬೇಡ, ಮೇಲ್ ಬಿದ್ದು ಬರ್ತಿದ್ದಾಳಂತ ನೀನು ಹೋಗಕ್ಕೆ ಹೋಗ್ಬೇಡ. ನಿನಗೇನೋ ಒಂದು ಮಾಡೋಕ್ಕೆ ಗತಿ ಕಾಣಿಸೋಕ್ಕೆ ಕುಂತಿದ್ದಾಳು ಅವಳು. ನಿಂಗೆ ಸುಮ್ಕಿರು ಅಂತ ಹೇಳಿದ್ಲು ನನಗೆ. ನಾನು ಯಾಮಾರ್ಬಿಟ್ಟು ಇವಳು ಸಹವಾಸ ಮಾಡಿಬಿಟ್ಟು ಏನಪ್ಪ ಮಾಡೋದು ಇವಾಗ? ದಿವಸಕ್ಕೆ 20 ಸಲ ಫೋನ್ ಮಾಡ್ತಾಳೆ, ಎಲ್ಲೋದ್ರೂ ಬಿಡ್ತಿಲ್ಲ. ನಾನು ಬರ್ತೀನಿ, ಮಂತ ಹುಡ್ಕೊಂಬರ್ತೀನಿ, ತೋಟ ತಾವು ಬರ್ತೀನಿ, ಗದ್ದೆ ತಾವು ಬರ್ತೀನಿ, ಎಲ್ಲಿದೆ ಹೇಳು ಅಂತ ಬೇರೆ ಹೇಳ್ತಿದ್ದಾಳೆ. ಏನಪ್ಪ ಮಾಡಲಿ ಇವಾಗ? ಏನಪ್ಪ ಮಾಡಲಿ? ನನಗಂತೂ ದಿಗಿಲಾಗ್ತೈತೆ. ಅದಕ್ಕೆ ಹೇಳೋದು, ಬಾಯಿ ಮುಚ್ಕೊಂಡು ತೆಪ್ಪಗೆ ಮನೆ ಹೆಂಡ್ತಿ ನೋಡ್ಕೊಂಡು ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ನೆಮ್ಮದಿ ಆಗಿರ್ದಲೆ ಇಲ್ದವೆಲ್ಲ ಅವತಾರ ಮಾಡಕ್ಕೆ ಹೋದ್ರೆ ನೋಡಿ ಹಿಂಗೆ ಸಿಗಾಕೊಂಡು ಅಯ್ಯೋ ಅನ್ಬೇಕಾಗುತ್ತೆ. ಏನು ಮಾಡೋದು ಇವಾಗ? ಅಯ್ಯೋ ನನಗಂತೂ ಮನೆಗೆ ಹೋಗೋಕ್ಕೂ ದಿಗಿಲಾಗ್ತೈತೆ. ಇನ್ನು ನಮ್ಮ ಅಪ್ಪಯ್ಯ ತೋಟದ ಹತ್ರ ಬೇರೆ ಹುಡ್ಕೊಂಬರ್ತೀನಿ ಬಂದರೆ ಏನಪ್ಪ ಮಾಡಲಿ ಇವಾಗ? ತೋಟದ ಹತ್ರ ಬೇರೆ ಬಂದರೆ ಏನು ಮಾಡಲಿ? ಎಲ್ಲ ಲೆಕ್ಕ ಎಲ್ಲ ಕೇಳಿದ್ರೆ ಏನು ಮಾಡೋಣ? ಕಾಯಿ ಏನು ಮಾಡಿದೆ, ಕಾಯೆಲ್ಲ ಕೀಳ್ಸಿದೆಯಲ್ಲ, ಕಾಯಿ ಏನು ಮಾಡಿದೆ, ಕೊಬ್ಬರಿ ಏನು ಮಾಡಿದೆ, ನಾಟಿ ಕೋಳಿ ಫಾರ್ಮ್ ಹತ್ರ ಬೇರೆ ಹೋಗ್ತೀನಿ ಅಂತ ಬೇರೆ ಹೇಳಿದ್ರೆ ನಾಟಿ ಕೋಳಿ ಒಂದು 10-15 ಕೋಳಿಗಳು ಬೇರೆ ಮಾರ್ಬಿಟ್ಟಿದ್ದೀನಿ. ಎಲ್ಲ ಈ ನಿಂಗಿಗೆ ಕೊಟ್ಬಿಟ್ನಲ್ಲಪ್ಪ ಇರೋ ಬರೋ ದುಡ್ಡನ್ನೆಲ್ಲ. ದುಡ್ಡೆಲ್ಲ ಏನು ಮಾಡಿದೆ ಅಂತ ಲೆಕ್ಕ ಕೇಳಿದ್ರೆ ನಮ್ಮ ಅಪ್ಪಯ್ಯ ಕೇಳಿದ್ರೆ ಏನು ಕೇಳ್ತಾರೆ ಬಿಡ್ತಾರ ನಮ್ಮ ಅಪ್ಪಯ್ಯ. 1 ರೂಪಾಯಿಗೂ ಲೆಕ್ಕ ಕೇಳ್ತಾರೆ. ಅಯ್ಯೋ ಭಗವಂತ, ಏನಪ್ಪ ಮಾಡಲಿ ಇವಾಗ?
ಇವ್ನು ಚಿಕ್ಕಣ್ಣ ಯಾತ್ಲಾಗೋದ, ಇವ್ನು ಚಿಕ್ಕಣ್ಣವು ಇವ್ನಿದ್ದಿದ್ರೆ ಸರಿ ಆಗ್ಬಿಡೋದು, ಏನಾದರೂ ಒಂದು ವ್ಯವಸ್ಥೆ ಮಾಡ್ಬಿಡೋದು. ಹ್ಞೂ, ಇವನಿಗೆ ಸೇರಿಸ್ಕೊಂಡೆ ತಾನೆ ಇವೆಲ್ಲ ಮಾಡಿದ್ದು ನಾನು. ಸಿಗಾಕೊಂಡ್ರೆ ಇಬ್ರು ಸಿಗಾಕೊಳ್ತೀವಿ ಚಿಕ್ಕಣ್ಣ ಅಂತ ಹೇಳ್ಬಿಟ್ಟು ಇವನಿಗೆ ಇಟ್ಕೋಬೇಕು. ಇವಾಗ ಇವನೇ ಏನೋ ಒಂದು ಗತಿ ಕಾಣಿಸ್ತಾನೆ, ಇಲ್ಲ ಅಂದಿದ್ರೆ ಏನಾದರೂ ಒಂದು ದಾರಿ ತೋರಿಸ್ತಾನೆ, ಇಲ್ಲ ಅಂದಿದ್ರೆ ನಿಜ ನಮ್ಮ ಅಪ್ಪಯ್ಯ ಏನಾದರೂ ಒಂದು ಗತಿ ಕಾಣಿಸ್ಬಿಡ್ತಾರೆ, ನನಗೆ ಬಿಡಲ್ಲ. ಹ್ಞೂ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು ಇವಾಗ? ಈ ನನ್ನ ಮಗ ನೋಡಿದ್ರೆ ಇವನು ರಂಗು ಫೋನು ರಿಸೀವ್ ಮಾಡಲ್ಲ. ಫೋನು ರಿಸೀವ್ ಮಾಡು 20 ಸಲ ಫೋನ್ ಮಾಡಿದ್ರೆ ಒಂದ್ಸಲಿ ಫೋನ್ ಎತ್ತುತ್ತಾನೆ. ಹ್ಞೂ, ನಮ್ಮ ತಾವಲು ಬರಕ್ ಹೋಗ್ಬೇಡ, ನಮ್ಮ ಅಪ್ಪಯ್ಯ ಬಂದೈತೆ, ತೋಟ ತಾವಲು, ಹೊಲದ ತಾವಲು, ಗದ್ದೆ ತಾವಲು ಎಲ್ಲೂ ಬರಬೇಡ, ಫೋನು ಮಾಡಬೇಡ ಅಂತ ಬೇರೆ ಹೇಳ್ತಿದ್ದಾನಲ್ಲ. ಏನು ಮಾಡೋದು ಇವನು? ಹಿಂಗಾಗ್ಬಿಟ್ರೆ ನಾನು ಇಟ್ಟಿರೋ ನನ್ನ ಗುರಿ ಸಾಧಿಸೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಇವನೇನೇ ನಾನು ಏನಾದರೂ ಮಾಡಿಬಿಟ್ಟು ಇನ್ನೂ ಉಪಾಯ ಮಾಡ್ಕೊಂಡು ಏನಾದ್ರು ಒಂದು ಮಾಡಲೇಬೇಕು. ಇಲ್ಲ ಅಂದ್ರೆ ಇವನು ಕೈ ಬಿಟ್ಬಿಟ್ಟ ಅಂದ್ರೆ ಮುಗ್ದೆ ಹೋಯ್ತು ಕತೆ. ನನ್ನ ಗುರಿ ಸಾಧನೆ ಮಾಡೋದಕ್ಕೆ ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಇರೋದೊಬ್ಬ ಇವನ್ ದಾರಿ, ಇವನಿಗೂ ಕಳ್ಕೊಂಡ್ಬಿಟ್ರೆ ಸರಿ ಆಗಲ್ಲ. ಏನು ಮಾಡಲಿ ನಿಂಗೆ ತಲೆ ಓಡಿಸೆ ನಿಂಗೆ. ಗೊತ್ತಾಗ್ತಿಲ್ವಲ್ಲ, ಏನೋ ಗೊತ್ತಾಗ್ತಿಲ್ವಲ್ಲ ನನಗೆ. ಏನು ಮಾಡಲಿ ಇವನಿಗೆ ಹಿಂಗೆ ಬಿಟ್ರೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಬುದ್ಧಿ ಕೇಳಲ್ಲ. ಇನ್ನೊಂದ್ಸಲಿ 1-2 ಸಲ ನೋಡೋಣ, ಚೆನ್ನಾಗಿ ಮಾತಾಡಿಸ್ತೀನಿ. ಏನಾದರೂ ತಿರ್ಗಾ ಏನಾದ್ರು ಹಂಗೆ ದೂರ ಮಾಡ್ತಾನಂದ್ರೆ ಮಾಡ್ತೀನಿ. ನಾನು ಇನ್ನೊಂದು ಐಡಿಯಾ ಐತೆ, ಅದನ್ನ ತೋರಿಸ್ತೀನಿ. ಅಲ್ಲಿವರೆಗೂ ಸುಮ್ಮನೆ ಆಗ್ತೀನಿ ಇವಾಗ. ಗದ್ದೆ ತಾವಿದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ತಿಪ್ಟೂರಿಗೆ ಹೋಗ್ತಿದ್ದೀನಿ, ಟೌನಿಗೆ ಹೋಗ್ತಿದ್ದೀನಿ, ಅಲ್ಲಿ ಹೋಗ್ತಿದ್ದೀನಿ, ಇಲ್ಲಿ ಹೋಗ್ತಿದ್ದೀನಿ ಅಂತ ನಾಟಕ ಮಾಡ್ತಾನಲ್ಲ. ಯಾಕೆ ಹಾಕು ಏನ್ ಮಾಡ್ಲಿ ಇವಾಗ? ನನ್ಗಂತೂ ದಿಕ್ಕೆ ತೋರ್ಸ್ದಂಗೆ ಆಗ್ತೈತೆ. ಇವನಿಗೆ ಏನಾದ್ರೂ ಮಾಡ್ಬಿಟ್ಟು ಲಾಕ್ ಮಾಡ್ಕೋಬೇಕು, ನಾನು ಹೇಳ್ದಂಗೆಲ್ಲ ಮಾತು ಕೇಳ್ದಂಗೆ ಮಾಡ್ಕೋಬೇಕು ಅಂತ ನಾನು ಬಹಳ ಏನೇನೋ ಪ್ರಯತ್ನ ಮಾಡ್ತಿದ್ದೀನಿ. ಆದ್ರೆ ಇವನು ಏನ್ ಮಾಡಿದ್ರು ನನ್ನ ಕೈ ಸಿಗಾಕೊಂತಾನೆ ಇಲ್ವಲ್ಲ. ನನಗೆ ಯಾರು ಸಪೋರ್ಟಿವ್ ಆಗಿನೇ ಇಲ್ಲ. ಆ ಜೈ ಇವಳು ನೇತ್ರಿ, ಆ ಭಾನು ಎಲ್ಲಾರು ಸೇರ್ಕೊಂಡ್ಬಿಟ್ಟು ನನಗೆ ಏನು ಮಾಡಕ್ಕೂ ಅವಕಾಶ ಕೊಡ್ತಾನೆ ಇಲ್ವಲ್ಲ. ಏನ್ ಮಾಡ್ಲಿ ನನಗೆ ದಿಕ್ಕೇ ತೋರ್ಸ್ದಂಗೆ ಆಗ್ತೈತಿ ಇವಾಗ. ನಿಂಗೆ ಅಲ್ವಾ ಇದ್ಯಾಕೆ ಇವಳು ನೋಡ್ದಂಗೆ ಮಕ ಯಾಕ ಸೊಪ್ಪು ಮಾಡ್ಕೊಂಡು ಹೋಗ್ತಿದ್ದಾಳಲ್ಲ? ಇವಳಿಗೆ ಏನಾಯ್ತು ಇವಳಿಗೆ? ನಿಂಗೆ ಇದ್ಯಾಕೆ ಹಿಂಗ್ ಹೋಗ್ತಿದ್ಯಾ ಒಬ್ಳೆ? ಬಾರ ಇಲ್ಲಿ, ಮುಂದಕ್ಕೆ ಬಾರ ಇಲ್ಲಿ. ಏನಾಯ್ತು ನಿಂಗೆ? ಏನು ಮಾತಾಡೋದು ಸುಮ್ಮನೆ ಹೋಗ್ತಿದ್ಯಾ? ಯಾಕ ಮುಖ ಎಲ್ಲ ಗಂಟು ಕಟ್ಟಿರಂಗೆ ಮಕ ಎಲ್ಲ ಸೊಪ್ಪು ಮಾಡ್ಕೊಂಡು ಸುಮ್ಮನೆ ಹೋಗ್ತಿದ್ದಾಳ? ಇವಳಿಗೆ ಏನಾಯ್ತು? ಅಯ್ಯೋ ಲಕ್ಷ್ಮಕ್ಕ ಇವಾಗ ಬರ್ತಿದ್ದಾಳೆ. ಅಯ್ಯೋ ಇನ್ನೇನು ಹೇಳೋಣ ಬಿಡು, ಯುವಕಂಗೆ ಇನ್ನೇನು ಪಾಪ ಯುವಕ ಏನು ಸಹಾಯ ಮಾಡುತ್ತೆ. ಯುವಕಂಗೆ ನೀನು ಎಲ್ಲ ಸೇರ್ಕೊಂಡ್ಬಿಟ್ಟು ಅವರು ಮೋಸ ಮಾಡಿದ್ದಾರೆ ಅಂತದ್ರಲ್ಲಿ ನನಗೆ ಇನ್ನೇನು ಮಾಡ್ತಾರೆ ಹೇಳು? ಹೇಳಿದ್ರು ಹೇಳಿಲ್ಲ, ಅದ್ರದ್ದು ಒಂದೇ ನನ್ನ ಕಷ್ಟ ನನಗೆ ಇರಲಿ. ಇನ್ನೇನು ಮನೆ ಕಡೆ ಹೋಗ್ತೀನಿ, ಇನ್ನೇನು ಮಾಡೋಕ್ಕಾಗಲ್ಲ. ಬೇಜಾರು ಮಾಡ್ಕೊಂಡು ನಿಂತಿರೋದು ನೋಡಿದ್ರೆ ಏನೋ ತೊಂದರೆ ಆಗೈತೆ, ಗ್ಯಾರಂಟಿ ಆಗೈತೆ. ಏನಾದರೂ ಮಾಡಿಬಿಟ್ಟು ಇವಳ ಕಡೆಯಿಂದ ಏನಾದರೂ ನಾನು ಸೇಡ್ ತೀರಿಸ್ಕೊಳ್ಳೋಣ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ನೋಡಿದ್ರೆ ಇವಳೇ ಯಾಕ ಬೇಜಾರು ನಿಂತಾಳಲ್ಲ? ಅವಳೇನು ಸಾಕಿ ಏನು ಕಡಿಮೆ ಅಲ್ಲ, ಆ ಸಾಕಿನೂ ಗಂಡ ಅವರೆಲ್ಲ ಏನು ಕಡಿಮೆನಾ? ಜೈ ಅವರೆಲ್ಲ ನನ್ನ ಸೇಡು ತೀರಿಸ್ಕೊಳ್ಳೋವರೆಗೂ ನಾನು ಬಿಡ್ತೀನ? ಇನ್ನು ಗೊತ್ತಿಲ್ಲ ಅನ್ಸುತ್ತೆ ನಿಂಗಿಗೆ. ನಿಂಗಿಗೆ ಎಷ್ಟು ಸೇಡಾಯ್ತು ಅವ್ರ ಮನೆ ಮೇಲೆ, ಅದ್ರ 10 ಪಟ್ಟು ನನಗೂ ಐತೆ. ಆದ್ರೆ ನಾನು ಯಾರ ಮುಂದೆನೂ ಹೇಳ್ಕೊಡ್ತಿಲ್ಲ ಅಷ್ಟೇ. ಇರ್ಲಿ, ಏನ್ ಬಿಡ್ತೀನ ನಾನು? ಈ ನಿಂಗಿ ಸುಮ್ಮನಿದ್ರು ನಾನು ಸುಮ್ಮನಿರೋಲ್ಲ. ನಾನು ಲಕ್ಷ್ಮಿ, ನಾನು ಸುಮ್ಮನಿರೋಳೆ ಅಲ್ಲ. ನನಗೆಲ್ಲ ಎಷ್ಟು ಮೋಸ ಮಾಡಿದಾರಂತ ನಮ್ಮ ಅಮ್ಮಂಗೆ, ನಮ್ಗೆಲ್ಲ ಎಷ್ಟು ಮೋಸ ಮಾಡಿದಾರಂತ ನಮಗೆ ಮಾತ್ರ ಗೊತ್ತೈತೆ. ಮಾಡ್ತೀನಿ ತಡಿ. ಏನಂತ ಮೊದಲು ವಿಷಯ ತಿಳ್ಕೊಂಬಿಟ್ಟು ಆಮೇಲೆ ಏನಿದ್ರು ಮಾತಾಡೋದು. ಕಣೆ ನಿಂಗಕ್ಕ, ಏನಾಯ್ತು ಅಂತ ಬಾಯ್ ಬಿಟ್ಟು ಹೇಳಿದ್ರೆ ತಾನೇ ನನಗೂ ಗೊತ್ತಾಗೋದು. ಮಕ ಒಂಥರ ಸಪ್ಪಗ್ ಮಾಡ್ಕೊಂಡು ಸುಮ್ಮಕ್ಕೆ ಹೋಗ್ತಿದ್ರೆ ಆಗುತ್ತೇನೆ? ನೋಡೆ ನಿಂಗಮ್ಮ, ನಾನು ಅವತ್ತೇ ಹೇಳಿದೀನಿ ನಿನಗೆ, ನಿನಗೆ ಏನ್ ತೊಂದರೆ ಆದ್ರೂ ಎಲ್ಲಾ ಸಹಾಯಕ್ಕೂ ನಾನು ಇದೀನಿ ಕಣೆ ಅಂತ ಹೇಳ್ತಿದ್ದೀನಿ. ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಕಣೆ ನಿನಗೆ. ಏನಾಯ್ತು ಹೇಳಿ ಪಾಪ? ನಿಮ್ಗೆಲ್ಲ ಆಗಿರೋ ಮೋಸ ನನ್ನ ಕಣ್ಮುಂದೆನೆ ನಾನು ನೋಡಿದೀನಿ. ನನಗೆ ಒಂಥರ ಆಗ್ತೈತೆ ಪಾಪ. ನಿಮ್ಗೆಲ್ಲ ಇಷ್ಟೊಂದೆಲ್ಲ ಮೋಸ ಮಾಡಿದಾರಂತ ಕೇಳಿದಾಗ್ಲಿಂದ ನನಗೆ ಒಂಥರ ಆಗ್ತೈತೆ ಕಣೆ ನಿಂಗೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ನೀನು ಏನ್ ಸಹಾಯಕ್ಕೂ ನಾನು ನಿಂತ್ಕೊಳ್ತೀನಿ. ಯಾರು ಸಪೋರ್ಟಿಗೆ ಬರಿಲ್ಲ ಅಂದ್ರು ನಾನು ನಿನ್ ಸಪೋರ್ಟಿಗೆ ಬರ್ತೀನಿ ಕಣೆ, ಎದ್ರಕೋಬೇಡ ಕಣೆ. ಏನಾಯ್ತು ಹೇಳಿ ನಿಂಗೆ? ಅಯ್ಯೋ ಯಾವ ಬಾಯಿಲಿಂದ ಹೇಳಲೇ ಲಕ್ಷ್ಮಕ್ಕ? ನನ್ನ ಹಣೆ ಬಾರನೆ ಸರಿ ಇಲ್ಲ ಕಣೆ, ಬಿಡೆ ಅತ್ಲಾಗಿ. ನಾನೇನೋ ಆಸೆ ಮಾಡ್ಕೊಂಡ್ಬಿಟ್ಟು ನಮ್ಮ ಆಸ್ತಿ ಎಲ್ಲ ನಾನು ತಿರ್ಗಾ ತಗೊಳೋಣ, ನಮ್ಮ ಅಪ್ಪ ಏನಿಂದ ಎಲ್ಲ ಹೊಡ್ಕೊಂಡಿದ್ರಲ್ಲ ಆಸ್ತಿ, ಅವೆಲ್ಲ ಆಸ್ತಿನೆಲ್ಲ ವಾಪಸ್ ನಾನು ತಗೊಳೋಣಂತ ಆ ಇವನಿದಾನಲ್ಲ ಅವ್ನ ರಂಗಣ್ಣನ ಕಡೆಯಿಂದಾನಾದ್ರೂ ಏನಾದ್ರೂ ಮಾಡಿ ಸಂಚು ಮಾಡಿಬಿಟ್ಟು ಅವನಿಗೆ ಬುಟ್ಟಿಗೆ ಬೀಳಿಸ್ಕೊಂಡು ಬಳೆಗೆ ಬೀಳಿಸ್ಕೊಂಡು ಎಲ್ಲ ಆಸ್ತಿನ ಎಲ್ಲ ನಾನು ಇದಕ್ಕೆ ಮಾಡ್ಕೊಳ್ಳೋಣ ಅಂತ, ನಾನು ನನ್ನ ಹೆಸರಿಗೆ ಮಾಡ್ಕೊಳ್ಳೋಣ ಅಂತ ನಾನು ಬಲೂ ಕಷ್ಟಪಡ್ತಿದ್ದೀನಿ. ಆದ್ರೆ ಅವ್ನ ರಂಗಣ್ಣ ಇಷ್ಟು ದಿವಸ ಚೆನ್ನಾಗಿ ನಿಂಗಿ ಅಂತ ಎಲ್ಲ ಚೆನ್ನಾಗಿ ಮಾತಾಡ್ಸಿದ್ದ. ಇವಾಗ ನೋಡಿದ್ರೆ ಸರಿಯಾಗಿ ಮಾತಾಡ್ಸನೇ ಇಲ್ಲ ಕಣಕ. ಇವಾಗಿನ ಫೋನ್ ಮಾಡಿದ್ದೆ, ನಮ್ಮ ಅಪ್ಪಯ್ಯ ಬರ್ತೈತೆ, ಅವ್ರ ಅಪ್ಪ ಬರ್ತೈತಂತೆ. ಅವ್ರ ಅಪ್ಪ ಬಂದಾಗ್ಲಿಂದ ಇವ್ನು ಯಾಕೆ ನನಗೆ ಫೋನು ಮಾಡ್ತಿಲ್ಲ ಕಣಕ. 20 ಸಲ ಫೋನ್ ಮಾಡಿದ್ರು ಒಂದ್ಸಲಿನೂ ಫೋನ್ ರಿಸೀವ್ ಮಾಡಲ್ಲ. ನಮ್ಮ ಮನೆ ಹತ್ರನೂ ಬರಬೇಡ, ನಾಟಿ ಔಷಧಿ ಕೊಡೋದಕ್ಕೆ ನಮ್ಮ ಅಪ್ಪಯ್ಯ ಬರುತ್ತೆ, ಹೊಲ್ತಾವಲು ಬರಬೇಡ, ತೋಟ ತಾವಲು ಬರಬೇಡ, ಇನ್ನು ಮುಂದೆ ಯಾವಾಗಲೂ ಫೋನ್ ಮಾಡಬೇಡ, ನಾನು ಫೋನ್ ಎತ್ತಲ್ಲ, ನನಗೆ ಮಾತಾಡಿಸ್ಬೇಡ ಅಂತ ಹೇಳ್ತಿದ್ದಾನಲ್ಲಕ್ಕ. ಏನಕ್ಕ ಮಾಡ್ಲಿ?
ಏನಾದ್ರೂ ಒಂದು ಐಡಿಯಾ ಕೊಡಕ ನೀನಾದ್ರೂ ಆ ನನ್ನ ಮಗನಿಗೆ ಏನಾದ್ರೂ ಮಾಡ್ಬಿಟ್ಟು ನಾವ್ ಹೇಳ್ದಂಗೆ ಮಾತು ಕೇಳಿಸ್ಕೊಂಡಂಗೆ ಮಾಡೋಣ ಅಂತ ನಾನು ಐಡಿಯಾ ಹುಡುಕ್ತಿದ್ದೀನಿ. ಆದ್ರೆ ನನ್ನ ಹತ್ರ ಏನು ಇಲ್ಲ ಕಣಕ್ಕ. ಅವನಿಗೆ ನಾನು ಹೇಳ್ದಂಗೆ ಮಾತು ಕೇಳಂಗೆ ಮಾಡ್ಕೊಳಕ್ಕೆ ಏನಕ್ಕ ಮಾಡ್ಲಿ? ನೀನೇ ಏನಾದ್ರೂ ಒಂದು ಐಡಿಯಾ ಕೊಡಕ ಲಕ್ಷ್ಮಕ್ಕ. ಎಲ್ಲ ರಂಗು ಕಳ್ಳನ ಮಗನೇ, ನನಗೆ ಗೊತ್ತಿತ್ತು ಕಣೋ, ಗೊತ್ತಿತ್ತು ನೀನ್ ಇಂಥ ಡಬಲ್ ಗೇಮ್ ನನ್ನ ಮಗ ಹಿಂಗೆಲ್ಲ ಮೋಸ ಮಾಡ್ತೀಯ ಅಂತ ನಾನು ಚೆನ್ನಾಗಿ ಗೊತ್ತಿತ್ತು. ಆದ್ರೆ ನಿಂಗಮ್ಮ ಅವನ ಬಗ್ಗೆ ನನಗೆ ಮೊದ್ಲೇ ಗೊತ್ತಿತ್ತು ಕಣೆ. ಅವನು ಎಂಥ ನನ್ನ ಮಗ ಅಂತ ಚೆನ್ನಾಗಿ ಮೊದ್ಲು ನನಗೆ ಗೊತ್ತಿತ್ತು. ನಾನು ಏನ್ ಮಾಡ್ತೀಯ, ನೀನು ಬಹಳ ಬುದ್ಧಿವಂತಿ ಅಲ್ವಾ, ನೀನು ಸಖತ್ತಾಗಿ ಹ್ಯಾಂಡಲ್ ಮಾಡ್ತಿದ್ಯಾ. ಅವನಿಗೆ ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಹೋಗಕ್ ಬಿಡಲ್ಲ, ಬುಟ್ಟಿಗೆ ಹಾಕೊಳ್ತೀಯ, ಲಾಕ್ ಮಾಡ್ಕೊಳ್ತೀಯ, ನೀನ್ ಹೇಳ್ದಂಗೆಲ್ಲ ಮಾತು ಕೇಳೋದಂಗೆ ಮಾಡ್ಕೊಳ್ತೀಯ ಅನ್ಕೊಂಡು ಒಂದು ಧೈರ್ಯದಿಂದ ನಾನು ಏನು ಹೇಳಿಲ್ಲ ನಿನಗೆ. ನೋಡಿದ್ರೆ ನಿನ್ಗೂ ಇಂಥ ಕೆಲಸ ಮಾಡ್ತಿದ್ದಾನೆ ಇವಾಗ. ಫೋನ್ ಮಾಡಬೇಡ, ಫೋನ್ ರಿಸೀವ್ ಮಾಡಬೇಡ, ನನಗೆ ಮಾತಾಡಿಸ್ಬೇಡ ಅಂತ ಬೇರೆ ಹೇಳದ್ನ. ಈಗ ಒಂದು ಕೆಲಸ ಮಾಡು, ನಾನು ಹೇಳಂಗೆ ಮಾತು ಕೇಳಿ ನಿಂಗೆ. ತಿರ್ಗಾ ಅವನು ಇವಾಗ ನಾನು ಅಲ್ಲಾಸಿನ ಬಂದಲ್ಲ, ಅವ್ರ ಗದ್ದೆ ತಾವ ನೀರು ಬಿಡ್ತಿದ್ದಾರೆ ನೋಡು, ಅಲ್ಲೇ ನಿಂತ್ಕೊಂಡಿದ್ದಾನೆ, ಫೋನಲ್ಲಿ ಮಾತಾಡ್ಕೊಂಡು ನಿಂತಿದ್ದ ನಾನು ಬರ್ಬೇಕಾದ್ರೆ. ಅದು ಯಾರ ಜೊತೆ ಮಾತಾಡ್ತಿದ್ನೋ ಏನೋ ಗೊತ್ತಿಲ್ಲ, ಅದಕ್ಕೆ ಹೇಳ್ತಿರೋದು. ನೀನು ಹೋಗಿ ನಿಧಾನಕ್ಕೆ ಹೋಗ್ಬಿಟ್ಟು ಅವನು ಎಲ್ಲಿದ್ದಾನೆ ಏನು ಎತ್ತ ಅಂತ ನೀನು ಬಿಟ್ಟು ಹೋದ್ರೆ ನಾನು ಉಳಿಯಲ್ಲ ಹಂಗೆ ಹಿಂಗೆ ಅಂತ ಒಂದಿಟ್ಟು ಬ್ಲಾಕ್ ಮೇಲ್ ಮಾಡು. ಮಾತು ಕೇಳಿಲ್ಲ ಅಂದ್ರೆ ಬೇಕಾರೆ ಒಂದು ಕೆಲಸ ಮಾಡು, ಬಾಯಿಲಿ ಒಂದು ಐಡಿಯಾ ಹೇಳ್ತೀನಿ, ಬಾಯಿಲಿ ಕಿವಿಲಿ ಹೇಳ್ತೀನಿ. ಏನಕ್ಕ ನಿಜವಾಗ್ಲು ನಿನಗೆ ನೀನು ನೋಡ್ದೇನಕ್ಕ ಗದ್ದೆ ತಾವ್ ಹೋಗ್ತಿರೋದು? ಕರೆಕ್ಟಾಗಿ ಹೇಳಕ್ಕ, ಗದ್ದೆ ತಾವಲ್ಲಿ ಇದ್ದಾನೇನಕ್ಕ? ಅಕ್ಕ ಎಂಥ ಖತರ್ನಾಕ್ ನನ್ನ ಮಗ ಇರ್ಬೇಕಕ್ಕ ಅವನು. ನನಗೆ ಹೆಂಗೆ ಯಾಮಾರ್ಸ್ತಾ ಗೊತ್ತೇನಕ್ಕ? ನಾನು ಟೌನಿಗೆ ಹೋಗ್ತಿದ್ದೀನಿ, ಸ್ವಲ್ಪ ಕೆಲಸ ಐತೆ, ಅರ್ಜೆಂಟಾಗಿ ಹೋಗ್ತಿದ್ದೀನಿ, ನಾನು ಇಲ್ಲ ಇವಾಗ ಅದು ಗದ್ದೆ ತಾವ ಅಂತ ನನಗೆ ಸುಳ್ಳು ಹೇಳ್ದ ಕಣಕ್ಕ. ಮಾಡ್ತೀನಿ ಕಣ್ತರಿ ಅಕ್ಕ. ಇವನಿಗೆ ಒಳ್ಳೆ ರೀತಿಲಿ ಹೋದ್ರೆ ನನ್ನ ಮಗ ಮಾತು ಕೇಳಲ್ಲ ಕಣಕ್ಕ. ಇವನಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕೋ ಹಂಗೆ ಕಲಿಸ್ಬೇಕು ಕಣಕ್ಕ. ನಾನು ಇಷ್ಟು ದಿವಸ ನೋಡಿದೆ, ಇವನಿಗೆ ಏನಾದ್ರೂ ಮಾಡಿಬಿಟ್ಟು ಲಾಕ್ ಮಾಡ್ಬೇಕಣಕ್ಕ, ಏನಾದ್ರೂ ಒಂದು ಸಾಕ್ಷಿ ಬೇಕಣಕ್ಕ ನಮಗೆ. ಏನು ಮಾಡೋದಕ್ಕ ಅಕ್ಕ? ದಯವಿಟ್ಟು ಹೇಳ್ತಿದ್ದೀನಿ, ನೀ ನನಗೆ ಸಪೋರ್ಟಿವ್ ಆಗಿರಕ್ಕ. ಕಣೆ ನಿಂಗೆ ಸಪೋರ್ಟಿವ್ ಆಗಿರ್ತೀನಿ. ಆದ್ರೆ ಅವ್ರ ಅಪ್ಪ ಇದಾನಲ್ಲ, ಅವ್ರ ಅಪ್ಪ ಬಲು ಬುದ್ಧಿವಂತ, ಬಲು ಖತರ್ನಾಕು, ಬಾಳ ಸಕ್ಕತ್ತಿದು. ಏನಾದ್ರೂ ನೀನು ಅವ್ರ ಮಗನ್ ಬುಟ್ಟಿ ಬೆಳೆಸ್ಕೊಳಕ್ ಹೋಗ್ತಿರೋದು, ಇವೆಲ್ಲದನ್ನು ವಿಷಯ, ಅವ್ರ ಆಸ್ತಿ ಎಲ್ಲ ಹೊಡ್ಕೊಳಕ್ ತಿರ್ಗಾ ನೋಡ್ತಿರೋದು, ಇವೆಲ್ಲ ವಿಷಯ ಗೊತ್ತಾಗ್ಬಿಟ್ರೆ ಏನ್ ಮಾಡಕ್ಕೂ ಏಸಲ್ಲ. ಬಹಳ ಬುದ್ಧಿವಂತಿಕೆಯಿಂದ, ಬಹಳ ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡ್ಬೇಕು. ನಿಂಗೆ ಯಾಮಾರಕ್ಕಂತೂ ಹೋಗ್ಲೇಬಾರ್ದು, ಸರಿನಾ? ಬಾಯ್ಲಿ ಇನ್ನೊಂದು ಗುಟ್ಟು ಹೇಳ್ತೀನಿ, ಹಂಗ್ ಮಾಡೋಣ. ಆ ನನ್ನ ಮಗ ರಂಗು ಇದ್ದಾನಲ್ಲ, ನಾ ಬೇಡದಂಗೆಲ್ಲ ಮಾತು ಕೇಳಬೇಕು, ಹಂಗ್ ಮಾಡ್ತೀನಿ ಕಣ. ಬಾಯಿಲಿ ಕಣಕ ಒಳ್ಳೆ ಐಡಿಯಾ ಕೊಡ್ತಿದ್ಯಾ ಕಣಕ ನೀನಂತೂ. ಅಲ್ಲ ಕಣಕ, ಇವೆಲ್ಲ ಚಾನ್ಸು ಮೊದ್ಲೆಲ್ಲ ಸಿಕ್ಕಿತ್ತು ಕಣಕ ನನಗೆ, ನಾನು ಯಾಮಾರ್ ಬಿಟ್ಟೆ ಕಣಕ. ನೋಡಿ ಎಂತ ಐಡಿಯಾ ಕೊಡ್ತಿದ್ಯಾ. ನನಗೆ ಇದು ಐಡಿಯಾನೇ ತೋರಿಸಿಲ್ಲ ಕಣಕ. ಇದೇ ಐಡಿಯಾ ಮೊದ್ಲೇ ಇದ್ದಿದ್ರೆ ಗಿರ್ಗಟ್ಲೆ ತಿರ್ಸಿದ್ದೆ ಕಣಕ. ನಾನು ಹೇಳ್ದಂಗೆಲ್ಲ ಮಾತು ಕೇಳಬೇಕಿತ್ತು, ಅವ್ನು ಹಂಗ್ ಮಾಡ್ತಿದ್ದೆ ಕಣಕ. ಆಯ್ತು ಬಿಡೆ, ನಿಂಗೆ ಯೋಚನೆ ಮಾಡ್ಬೇಡ, ಇನ್ನು ಕಾಲ ಮಿಂಚಿಲ್ಲ ಕಣೆ. ನಾನಿಲ್ವಾ, ನೀನ್ ಯಾಕೆ ತಲೆ ಕೆಡ್ಸ್ಕೊಳ್ತೀಯ? ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ, ಹೋಗು, ತಲೆ ಕೆಡ್ಸ್ಕೊಬೇಡ. ಆದ್ರೆ ಬಹಳ ಜೋಪಾನಾಗಿ ಹ್ಯಾಂಡಲ್ ಮಾಡ್ಬೇಕು ಅಷ್ಟೇ, ಯಾಮಾರಕ್ಕಂತೂ ಹೋಗ್ಲೇಬೇಡ. ಚಿಕ್ಕಣ್ಣ ಎತ್ಲಾಗೋದ ಇವನು. ಇವನು ಬಂದಿದ್ರೆ ಸರಿ ಆಗ್ಬಿಡೋದು. ನನಗೊಂದ್ರಿಟ್ಟು ಹೆಲ್ಪ್ ಮಾಡ್ಬೇಕಿತ್ತು ಇವನು. ಇವೆಲ್ಲ ಕಾಯೆಲ್ಲ ಕಿತ್ತೆಲ್ಲ ದುಡ್ಡಿಗೆಲ್ಲ ಮಾರಿರೋದು, ಇವೆಲ್ಲ ವಿಷಯನ ನಾನು ಚಿಕ್ಕಣ್ಣ ಇಬ್ರು ಸೇರ್ಕೊಂಡ್ಬಿಟ್ಟು ಮಾಡಿರೋದು. ಏನಾದರೂ ಮಾಡಿಬಿಟ್ಟು ಅಪ್ಪಯ್ಯ ಕೇಳಿದ್ರೆ, ಅಪ್ಪ ಹಿಂಗೆ ಗೊತ್ತಿಲ್ದಂಗೆ ಮ್ಯಾನೇಜ್ ಮಾಡೋ ಚಿಕ್ಕಣ್ಣ ಅಂತ ನಾನು ಏನಾದರೂ ಒಂದು ಐಡಿಯಾ ಬಿಡ್ತಾನ ಅಂತ ನಾನು ಇವನು ಸಿಕ್ಕಿರೆ ಇಬ್ರು ಮಾತಾಡ್ಕೊಂಡು ಏನಾದರೂ ಒಂದು ಮಾಡೋಣ ಅಂತ ಕರೆದ್ರೆ, ಇವನು ಕಣ್ಣಿಗೆ ಕಾಣ್ದಂಗೆ ಹೋಗ್ಬಿಟ್ನಲ್ಲಪ್ಪ ಇವನು. ನಮ್ಮ ಅಪ್ಪಯ್ಯ ಬರ್ತಿದಾರಂತ ಇವನಿಗೂ ವಿಷಯ ಏನಾರು ಗೊತ್ತಾಯ್ತೋ ಏನೋ. ಒಂದು ತಿಂಗಳು ಕೆಲಸಕ್ಕೆ ಬರಬಾರ್ದು ಅಂತ ಏನಾರು ಡಿಸೈಡ್ ಏನಾರು ಮಾಡ್ಕೊಂಡು ಹೋಗ್ಬಿಟ್ನಾ ಇವನು. ಈ ನನ್ನ ಮಗನು ಸಿಗಾಕೊಳ್ಳೋದು ಬೇಡ ಅಂತ ಹಿಂಗೆ ಹೋಗ್ಬಿಟ್ರೆ ನಾನು ಒಬ್ಬನೇ ಇವನಿಗೆ ಸೇರ್ಕೊಂಡ್ಬಿಟ್ಟು ಇಂಥ ಕೆಲಸ ಮಾಡಿಬಿಟ್ನಲ್ಲ. ಇವನು ಮಾತು ಕೇಳ್ಕೊಂಬಿಟ್ಟು ಏನು ಮಾಡಲಿ ಇವಾಗ? ನೋಡೋಣ, ಇಲ್ಲಿಲ್ಲ ಗದ್ದೆ ತಾವಲು ಎಲ್ಲೂ ಕಾಣ್ತಲ್ಲ ಇವನು. ನೋಡೋಣ, ತೋಟದ ಕಡೆನಾದರೂ ಹೋಗ್ಬಿಟ್ಟು ಎಲ್ಲರೂ ಇದಾನೇನಂತ ಹುಡುಕ್ತೀರಿ, ಇಲ್ಲಾಂದ್ರೆ ಮಂತಾವಲೆ ಹೋಗ್ತೀರಿ. ಏನಾದರೂ ಒಂದು ಮಾಡಿ ಚಿಕ್ಕಣ್ಣ, ಇದೊಂದ್ಸಲ ಏನಾದರೂ ಒಂದು ಹೆಲ್ಪ್ ಮಾಡಿಬಿಟ್ಟು ನನಗೆ ಕಾಪಾಡ್ಬಿಡೋ ನಿಂದ ಅಮ್ಮಯ್ಯ ಅಂತೀನಂತ ರಿಕ್ವೆಸ್ಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ನಮ್ಮ ಅಪ್ಪಯ್ಯನ ಹತ್ರ ಸಿಗಾಕೊಂಡು ಬಯಸ್ಕೊಳಕ್ಕಾಗಲ್ಲ. ಬೈಯೋದನ್ನು ಏರಿಕ್ಬಿಟ್ರೆ ಏನು ಮಾಡೋಣ? ಅಯ್ಯೋ ಭಗವಂತ, ಒಂದೊಂದೆರಡೆರಡು ಇದರಲ್ಲಿ ಸಿಗಾಕಣ್ತಿಲ್ಲ ನಾನಂತೂ. ಇನ್ನೂ ಒಂದು ತಿಂಗಳು ಇರುತ್ತೆ ನಮ್ಮ ಅಪ್ಪಯ್ಯ ಬರೋದು, ಅಷ್ಟರಲ್ಲಿ ಏನಾದರೂ ಒಂದು ಮಾಡಿ ಮ್ಯಾನೇಜ್ ಮಾಡಿಬಿಡ್ಬೋದಲ್ಲ ಅಂತ ನಾನು ಏನೇನೋ ಐಡಿಯಾ ಮಾಡ್ಕೊಂಡು ಸುಮ್ಮನಿದ್ದೆ. ನೋಡಿದ್ರೆ ಸಡನ್ನಾಗಿ ನಮ್ಮ ಅಪ್ಪ ಚೆಕಿಂಗ್ ಮಾಡಕ್ಕೆ ಬರೋಂಗೆ ಒಂದೇ ಸಲ ಬಂದ್ಬಿಡ್ತಲ್ಲ. ಹೆಂಗೆ ತಪ್ಪಿಸ್ಕೊಳೋದಂತ ಗೊತ್ತೇ ಆಗ್ತಿಲ್ಲ, ದಿಕ್ಕೇ ತೋರಿಸಿಲ್ಲ ನನಗಂತೂ. ಇಲ್ಲಾದರೂ ನಮ್ಮ ಕೋಳಿ ಗಿಳಿ ಪಾರ ಮಾತ್ರ ಏನಾರು ಇದಾನ? ಚಿಕ್ಕಣ್ಣ, ಲೇ ಚಿಕ್ಕಣ್ಣ, ಲೇ ಎಲ್ಲಿದೆಯೋ? ಇಲ್ವೇನಾ ಚಿಕ್ಕಣ್ಣ? ಇಲ್ಲಿದ್ಯಾ? ನನಗೆ ಹೇಳ್ದಂಗೆನೆಲ್ಲ ನನಗೆ ಯಾಮಾರಿಸ್ಬಿಟ್ಟು ಇಲ್ಲಿ ಬಂದು ಗದ್ದೆ ತಾವಲಿಲ್ಲ, ನಾನು ಟೌನಿಗೆ ಹೋಗ್ತಿದ್ದೀನಿ, ಕೆಲಸ ಐತೆ ಅಂತ ನನಗೆ ಸುಳ್ಳು ಹೇಳ್ತೀಯಾ? ಎಷ್ಟು ದಿವಸ ನನ್ನ ಜೊತೆ ಎಲ್ಲ ಓಡಾಡ್ಕೊಂಡು ನಿಂಗಿ ಅನ್ಕೊಂಡು ತಿರ್ಗಾಡ್ಕೊಂಡು ಎಲ್ಲ ಆಟ ಆಡ್ಬಿಟ್ಟು ಇವಾಗ ನೋಡಿದ್ರೆ ಇವಾಗ ನಾಟಕ ಮಾಡ್ತೀಯ? ನಾಟನ ಮಾಡ್ತೀನಿ ಕಣ್ ತಡಿ, ನಿನಗೆ ಐತೆ. ನಾನು ನೀನು ಹೇಳಿದ್ದೆಲ್ಲ ಮಾತು ಕೇಳ್ಕೊಂಡಿರ್ತೀಯ ಅಂತ ಅಂದ್ಕೊಂಡಿದ್ದೆ.
ಇನ್ ಮೇಲಿಂದ ಈ ನಿಂಗಿ ವರ್ಷ ತೋರಿಸ್ತೀನಿ ಕಣ. ನಿಂಗಿ ಪವರ್ ಏನು, ನಿಂಗಿ ಏನಂತ ನಿನಗ್ ತೋರಿಸ್ತೀನಿ. ನೋಡ್ತೀರ ನಿನಗ್ ಮಾಡ್ತೀನಿ ಇವಾಗ. ನಾನು ಹೇಳಿದ ಮಾತೇ ಕೇಳಲ್ವಾ ನೀನು? ಅಬ್ಬಬ್ಬಬ್ಬಬ್ಬಬ್ಬ, ಫೋನ್ ಮಾಡಬೇಡ, ಫೋನ್ ರಿಸೀವ್ ಮಾಡಬೇಡ. ಇನ್ ಮೇಲಿಂದ ಹಂಗೆ ಹಿಂಗೆ ಎಲ್ಲೂ ಬರಬೇಡ, ಗದ್ದೆ ತಾವ್ ಬರಬೇಡ, ಹೊಲದ ತಾವ್ ಬರಬೇಡ ಅಂತ ಹೇಳ್ತೀಯಾ? ನಾನು ಬಿಡ್ತೀನಾ? ಲೇ, ಬಿಡಲ್ಲ ಕಣ ನಿನಗೆ, ಬಿಡಲ್ಲ. ಮಾಡ್ತೀನಿ ಕಣ ತಡಿ. ನನ್ನ ಮುಂದೆನೆ ಡಬಲ್ಗೆ ಮಾತಾಡಕ್ ಬರ್ತೀಯ. ಎಲ್ಲೋದ್ನಪ್ಪ ಇವನು? ನಮ್ಮ ಅಪ್ಪಯ್ಯ ಬೇರೆ ಟೈಮ್ ಬೇರೆ ಆಗೋಯ್ತು ಬರೋ ಟೈಮು. ಏನು ಮಾಡಲಿ ಇವನಿಗೆ? ಹೆಂಗಾದ್ರೂ ಮಾಡಿಬಿಟ್ಟು ಮ್ಯಾನೇಜೇ ಮಾಡೋಕ್ಕಾಗ್ತಿಲ್ವಲ್ಲ ನನಗೆ. ದಿನಾಲು ಬಂದ್ಬಿಟ್ಟು ಇಲ್ಲೇ ಕೂತ್ಕೊಂಡಿರೋನು ಗಂಟೆಗಟ್ಲೆ. ಇವಾಗ ನೋಡಿದ್ರೆ ಬೇಕು ಅಂದಾಗ ಸಿಗಲ್ವಲ್ಲ ಇವನು. ಏನು ಮಾಡಲಿ ಇವನಿಗೆ? ರಂಗು, 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 ಇಲ್ಲಿದೆಯಾ? ಅಯ್ಯಯ್ಯಪ್ಪ, ಇವ್ರು ಯಾರಪ್ಪ ಇವರು? ರಂಗು ರಂಗು ಅಂತ ಬೇರೆ ಹಿಂದ್ಗಡೆಯಿಂದ ಕೂಕೊಂಡು ಬರ್ತಿದ್ದಾರೆ. ಏನಪ್ಪ ಮಾಡಲಿ ಇವಾಗ? ಇದು ಯಾರು ಕೂಕೊಂಡು ಬರ್ತಿದಾರೋ ಏನೋ ಗೊತ್ತಿಲ್ಲ. ನಿಂಗಿನ ಏನು ಜೈನ ಹಿಂಗೆ ಕೂಕೊಂಡ್ ಬರ್ತಿದ್ದಾಳೆ. ಛೇ, ಯಾರು ಕೂಕೊಂಡ್ ಬರ್ತಿಲ್ಲ ನನಗೆ. ಭ್ರಮೆ ಭ್ರಮೆ ಹಂಗೆ ಅನಿಸೈತೆ. ನಾನು ಹಿಂಗಿಗೆ ಹೇಳಿಲ್ವಾ? ಫೋನು ಮಾಡಬೇಡ, ಏನು ಮಾಡಬೇಡ, ನಾನು ತೋಟ ತಾವಲು ಇಲ್ಲ, ಗದ್ದೆ ತಾವಲು ಇಲ್ಲ, ನಾನು ಟೌನಿಗೆಲ್ಲೋ ಕೆಲಸ ಐತೆ, ಟೌನಿಗೆ ಹೋಗ್ತಿದ್ದೇನೆ ಅಂತ ಹೇಳಿದ್ನಲ್ಲ. ತಿರ್ಗಾ ಅವಳೆ ಹತ್ಲಾಗಿಂದ ಬರುತ್ತೆ, ಬರಲ್ಲ. ನನಗೆ ಅದೇ ಗುಂಗಲ್ಲಿರ್ತೀನಿ ನೋಡು, ಹಂಗೆ ಅನ್ಸೈತೆ ಅಷ್ಟೇ. ಎದಕ್ಕೆ ಬೇರೆ ಭಯ ಬೇರೆ, ಹಂಗಾಗಿ ಕನ್ಫ್ಯೂಸ್ ಆಗ್ಬಿಟ್ಟು ಹಿಂಗೆ ಅನಿಸ್ತೈತೆ. ಏನಪ್ಪ ಇವನು? ನನ್ನ ಮಗ ಕೂಕೊಂಡ್ರು ಏನ್ ತಿರ್ಗೆ ನೋಡಂಗಿಲ್ಲ ಇವನು. ಮೊದ್ಲಂತೂ ನಿಂಗಿ 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 ಅನ್ಕೊಂಡ್ ಬರೋನು, ಇವಾಗ ಏನ್ ತಿರ್ಗು ನೋಡ್ತಿಲ್ಲ ಇವನು. ರಂಗು, ರಂಗು, ಏನಪ್ಪ ಇದು? ನಿಂಗಿನೇ ಕೂಕೊಂಡ್ತಿರಂಗಿದ್ದಾಳೆ ಇವಳು. ಇಲ್ಲಿ ಹೆಂಗಪ್ಪ ಹುಡ್ಕೊಂಬಂದ್ಲು? ಇವಳಿಗೆ ನೋಡಿದ್ರೆ ನಾನು ಸುಳ್ಳು ಬೇರೆ ಹೇಳ್ಬಿಟ್ಟೆ, ಎಲ್ಲೂ ಬರಬೇಡ, ನಾನು ಟೌನಿಗೆ ಹೋಗ್ತಿದ್ದೀನಂತ. ನೋಡಿರೆ ನಿಂಗೆ ಬೇರೆ ಇಲ್ಲೇ ಬಂದ್ಬಿಟ್ಲ ಏನು? ಅಯ್ಯೋ, ನನಗೆ ಆಚಾರಕ್ಕೆ ನಮ್ಮ ಅಪ್ಪ ಏನಾರು ಹುಡ್ಕೊಂಡು ಇಲ್ಲೇ ಬಂದ್ಬಿಟ್ರೆ, ಅಯ್ಯೋ ಭಗವಂತ. ಈ ನಿಂಗಿ ಕಂಡ್ರೆ, ಈ ನಿಂಗಿನ ಮನೆಯವ್ರು ಕಂಡ್ರೆ ನಮ್ಮ ಅಪ್ಪ ಮೊದಲೇ ಬುಸ್ಗುಡುತ್ತೆ, ಮೊದಲೇ ಆಗಲ್ಲ. ಅದ್ರಲ್ಲೂ ನಮ್ಮ ತೋಟದ ಹತ್ರ ಈ ನಿಂಗಿ ಬಂದಾಳಂತ ಏನಾರು ಗೊತ್ತಾಗ್ಬಿಟ್ರೆ ಮುಗ್ದೇ ಹೋಯ್ತು ನನ್ನ ಕತೆ. ನಮ್ಮ ಅಪ್ಪಯ್ಯ ಅರ್ಧಾಕ್ಬಿಡುತ್ತೆ ನನಗೆ ಹಂಗೆ ಇಟ್ಕೊಂಬಿಟ್ಟು. ಏನು ಮಾಡಲಿ? ನಿಂಗೆ ನೀನಾ? ನೀನು ಹೆಂಗೆ ಬಂದೆ ಇಲ್ಲಿ? ಯಾರು ಹೇಳಿರು ನಾನು ಇಲ್ಲಿ ಇದ್ದೀನಂತ ನಿನಗೆ? ಇಲ್ಲಿವರೆಗೂ ಹುಡ್ಕೊಂಬಂದ್ಬಿಟ್ಟಿದೀಯಾ? ಯಾಕೆ ನಿಂಗೆ? ಯಾಕೆ ಏನಾಯ್ತು? ಲೇ ಲೇ, ನೀನ್ ಎಲ್ಲಿದ್ರು ನಾನು ಬಿಡಲ್ಲ ಕಳ್ಳ. ರಂಗು, ನನ್ಗೆ ಗೊತ್ತಾಯ್ತು ನೀನ್ ಎಲ್ಲಿರ್ತೀಯ ಏನು ಎತ್ತ ಅನ್ಕೊಂಡು, ಅದಕ್ಕೆ ಹುಡ್ಕೊಂಡ್ ಬಂದಿದ್ದು. ಶಾಕ್ ಆಯ್ತಾ? ಶಾಕು ಇನ್ ಮೇಲಿಂದ ಕೊಡ್ತೀನಿ ಇನ್ನು ನಿನಗೆ ಶಾಕು. ಇಲ್ಲ ಕಣಿ, ಹೇಳ್ರಂಗು. ನಾನು ಇಲ್ಲ ಸರಿ ನಿಂಗ ಸಿಂಗ್ ನಡ್ಕೊಂಡು ಹೋಗ್ತಿದ್ದೆ ಹೇಳ್ರಂಗು. ಅವಾಗ ನೀನು ಯಾರೋ ಕೂಕಡ್ತೀರ ಕೇಳಿಸ್ತು ನಿಮ್ಮ ಈ ತೋಟದಲ್ಲಿ. ನಾನು ನೀನ್ ನೋಡ್ದಂಗೆನೆ ಅನಿಸ್ತು. ನೀನಲ್ಲ ಅನ್ಸುತ್ತೆ ಸಾಮಾನ್ಯಕ್ಕೆ, ಬೇರೆ ಯಾರು ಕೆಲಸದವ್ರು ಅನ್ಕೊಂಡು ನಾನು ಸುಮ್ಮಕ್ಕೆ ಹೋಗ್ತಿದ್ದೆ. ತಿರ್ಗಾ ನೀನು ಇನ್ನೊಂದ್ 2-3 ಸಲ ಕೂಕೊಂಡಲ್ಲ. ಆಮೇಲೆ ಗೊತ್ತಾಯ್ತು ಇದೇನಪ್ಪ ಇದು, ರಂಗುನೇ ಇರ್ಬೇಕು ಸಾಮಾನ್ಯಕ್ಕೆ ತೋಟದ ಹತ್ರ ಅನ್ಕೊಂಡು ನೋಡೋಣ ಯಾವ್ದಕ್ಕೂ ಇರ್ಲಿ ಅಂತ ಬಂದ್ರೆ ನೀನೇ ಇದೆಯಲ್ಲ ರಂಗು. ಆದ್ರೂ ನೀನು ನನಗೆ ಸುಳ್ಳು ಹೇಳಿದ್ಯಾ ಅನ್ಕೊಂಡು ನಾನು ಅನ್ಕೊಂಡೆ. ನಮ್ ರಂಗು ಯಾಕೆ ಸುಳ್ಳು ಹೇಳ್ತಾನೆ, ಅವನಿಗೇನು ಸುಳ್ಳು ಹೇಳೋದಂತ ಅದು ನೋಡೋಣ ಏನಾಯ್ತು, ಯಾಕೆ ಹೋಗ್ಲಿಲ್ಲ ಅಂತ ಕೇಳೋಣ ಅಂತಾನೆ ಬಂದ ಕಣ್ರಂಗು. ಮತ್ತೆ ನಾನು ಟೌನಿಗೆ ಹೋಗ್ತಿದ್ದೆ. ಅದೇನಾಯ್ತು ಅಂದರೆ ಒಂದು ಸ್ವಲ್ಪ ಕೆಲಸ ಐತೆ ಇಲ್ಲೆಲ್ಲ. ಕೋಳಿ ಫಾರಂ ಹತ್ರ ಎಲ್ಲ ಬಂದ್ಬಿಟ್ಟು ಕೋಳಿ ಮೊಟ್ಟೆ ಇಟ್ಟವೇನಂತ ನೋಡಬೇಕಿತ್ತು ನಾನು. ನಮ್ಮ ಅಪ್ಪಯ್ಯ ಬೇರೆ ಫೋನ್ ಮಾಡಿತ್ತು, ಬರ್ತಿದ್ದಾನಂತ ಇಲ್ಲೇ ಕೋಳಿ ಫಾರಂ ಹತ್ರ. ಎಲ್ಲೂ ಹೋಗ್ಬೇಡ ಇರು, ಒಂದ್ರಿಟ್ಟು ಕೆಲಸ ಐತೆ, ಆಮೇಕಿಂತ ಸಾಯಂಕಾಲದಿಂದ ಹೋಗಿ ಬಂದರೆ ಆಗುತ್ತೆ ಕಾರಲ್ಲಿ ಅಂತ ಹೇಳ್ತು. ನಾನು ಅದಕ್ಕಿಲ್ಲ ಬಂದ್ಬಿಟ್ಟೆ. ನಾನೇನು ಕಮ್ಮ ಸುಳ್ಳು ಹೇಳಕ್ಕೆ ಹೋಗೋಣ ನಿಂಗೆ. ಆಯಿತು ಇವಾಗ ನಿಂಗೆ ಮತ್ತೆ ನೀನು ಇಲ್ಲಿ ಇರ್ಬೇಡ, ಹೋಗು. ಯಾಕೆ ಬೇಕು ಮತ್ತೆ ಆಚಾರ ಕೆಟ್ಟಿ. ನಮ್ಮ ಅಪ್ಪಯ್ಯ ಬರ್ತೀನಂತ ಬೇರೆ ಹೇಳೈತೆ. ನಿಮ್ಗೆ ನೋಡ್ಬಿಟ್ರೆ ನಮ್ಮ ಅಪ್ಪಯ್ಯ ಏನು ಇಲ್ಲ ಮತ್ತೆ ಬಿಡುಗಡಲ್ಲ ಮತ್ತೆ ನನಗೆ ಏರಿಕ್ ಬಿಡುತ್ತೆ. ಹೋಗು ಇವಾಗ ಇಲ್ಲಿ ಇರ್ಬೇಡ ನೀನು.